ನಮ್ಮ ಫ್ಯಾಮಿಲಿ ಕೋರ್ಟ್ ಮೇಡಮ್ ಲತಾ ಕುಮಾರಿ ಅವರು ಕೂಡ ಗೌರಿಬಿದನೂರಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಕನ್ಸಿಲೇಷನ್ ಮಾಡಕ್ಕೆ ಆಲ್ ಫ್ಯಾಮಿಲಿ ಕೇಸಸ್ ಎಕ್ಸೆಪ್ಟ್ ಡಿವೋರ್ಸ್ ಮ್ಯಾಟರ್ಸ್ ಬಿಟ್ಟು ಅಂತ ಯಾವ್ದಾದ್ರು ರೆಸ್ಟ್ರಿಕ್ಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಕೇಸಸ್ ಇರುತ್ತೆ ನೋಡಿ. ಆಮೇಲೆ ಇವನ್ ಮೇಂಟೆನೆನ್ಸ್ ಚಿಕ್ಕ ಪುಟ್ಟ ಅಂದ್ರೆ ಫ್ಯಾಮಿಲಿ ಮ್ಯಾಟರ್ಸ್ ಎಕ್ಸೆಪ್ಟ್ ಡಿವೋರ್ಸ್ ಮ್ಯಾಟರ್ಸ್ ಬಿಟ್ಟು ಅಂತ ಕೇಸಸ್ ಅಲ್ಲೂ ಕೂಡ ಮೇಡಮ್ ಸಿಟ್ಟಿಂಗ್ ಮಾಡಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಂಪ್ರಮೈಸ್ ಕೂಡ ಮಾಡ್ತಾ ಇದ್ದಾರೆ. ಗೌರಿಬಿದನೂರಿಗೂ ಇವತ್ತು ಹೋಗ್ತಾ ಇದ್ದಾರೆ, ಇವತ್ತು ನಾಳೆ ನಾಡಿದ್ದು ಅಂತ 3 ದಿನ ಫಿಕ್ಸ್. ಅದೇ ತರ ಮೇಡಮ್ ಕೂಡ ಎಲ್ಲಾ ತಾಲೂಕಾಸಿಗೂ ಕೂಡ ಹೋಗಿ ಅಲ್ಲಿ ಒಂದು ಅರಿವು ಕೂಡ ಮುಟ್ತಾ ಇದ್ದಾರೆ. ಅವ್ರಿಗೆ ಏನಪ್ಪಾ ಅಂತಂದ್ರೆ ಲಿಟಿಗೇನ್ಸ್ ಅಂದ್ರೆ ಡೈರೆಕ್ಟ್ ಆಗಿ ವಿ ಆರ್ ಹ್ಯಾವಿಂಗ್ ಅ ಡೈರೆಕ್ಟ್ ಕಾಂಟ್ಯಾಕ್ಟ್. ಇಷ್ಟು ದಿನ ನಾವು ತಾಲೂಕಾಸ್ ಜಡ್ಜಸ್ಗೆ ಮಾಡಿ ಇದು ಮಾಡ್ತಾ ಇದ್ವಿ. ಬಟ್ ಈ ಸಲ ಏನಪ್ಪಾ ಅಂದ್ರೆ ಮೆಂಬರ್ ಸೆಕ್ರೆಟರಿ ಇಸ್ ಪರ್ಸನಲಿ ವಿಸಿಟಿಂಗ್ ಈಚ್ ಆಫ್ ದಿ ತಾಲೂಕಾಸ್ಗೆ ಹೋಗಿ ಅಲ್ಲಿ ಕೂಡ ಎಲ್ಲ ಯಾವ ಮ್ಯಾಟರ್ಸ್ ಕಾಂಪ್ರಮೈಸಸ್ ಆಗುತ್ತೋ ಅಂತ ಕೇಸಸ್ನ ಮೇಡಮ್ ಅವರು ಸ್ಪೆಸಿಫಿಕ್ ಆಗಿನೇ ಐಡೆಂಟಿಫೈ ಮಾಡಿ ಅವ್ರನ್ನ ಅವ್ರಿಗೆ ನೋಟಿಸು ಕೂಡ ಜಾರಿ, ನಮ್ಮ ಪ್ರಾಸೆಸರ್ ಮೂಲಕ ನೋಟಿಸ್ನು ಜಾರಿ ಮಾಡಿ ಅವ್ರಿಗೊಂದು ಡೇಟ್ ಕೂಡ ನಿಗದಿ ಮಾಡಿದೀವಿ. ಆ ದಿನ ಕನ್ಸಿಲೇಷನ್ ಬಂದು ನಾವು ಕನ್ಸಿಲೇಷನ್ ಕೂಡ ಕೂತ್ಕೊಂಡು ಅವ್ರ ಕನ್ಸಿಲೇಷನ್ ಕೂಡ ಮಾಡಿ ಯಾವ್ದೇ ಕಾಂಪ್ರಮೈಸ್ ಆಗುತ್ತೋ ಅಂತ ಕೇಸಸ್ ಎಲ್ಲ ಕಾಂಪ್ರಮೈಸ್ ಮಾಡೋಕ್ಕೂ ಕೂಡ ಒಂದು ಪ್ರಯತ್ನ ಮಾಡಿದ್ವಿ. ಇದು ಒಂದೇ ಉದ್ದೇಶ. ಯಾಕಂತಂದ್ರೆ ಆಸ್ ಆನ್ ಟುಡೇ ನೀವು ನೋಡ್ಬೇಕು ಅಂದ್ರೆ ಲಿಟಿಗೇಷನ್ಸು ನಾನಿಲ್ಲಿ ಬಂದು ಚಾರ್ಜ್ ತಗೊಂಡಾಗ ಇಟ್ ವಾಸ್ ಅರೌಂಡ್ 39,000. ಇವಾಗ ನೋಡ್ತು ಅಂತಂದ್ರೆ ನೀವು ಲಾಸ್ಟ್ ಟೈಮ್ ಹೇಳಿದೆ 40,000 ಹೆಚ್ಚು ಇತ್ತು ಅಂತ. ಇವಾಗ ನೋಡಿದ್ರೆ ನಮಗೆ 43,385 ಕೇಸು ಪೆಂಡೆನ್ಸಿ ಇದೆ. ಪೆಂಡೆನ್ಸಿಯಲ್ಲಿ ಎಲ್ಲಾ ಕೇಸಸ್ಸು ಕಾಂಪ್ರಮೈಸ್ ಆಗುತ್ತೆ ಅಂತ ನಾನು ಹೇಳಲ್ಲ, ಎಲ್ಲಾನು ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಘೋರ ಅಪರಾಧ ಕೇಸಸ್ಗಳನ್ನ ಕಾಂಪ್ರಮೈಸ್ ಮಾಡಕ್ಕಾಗಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಇದರಲ್ಲಿ 50% ಆಫ್ ದಿ ಕೇಸಸ್ ಕ್ಯಾನ್ ಬಿ ಕಾಂಪ್ರಮೈಸ್. ಯಾಕಂದ್ರೆ ಅದು ಕಾಂಪ್ರಮೈಸಸ್ ಇದ್ರೊಳಗೆ ಬರುತ್ತೆ. ಒಂದು NI ಆಕ್ಟ್ ಕೂಡ ಕಂಫರ್ಟಬಲ್ ಅಫೆನ್ಸಸ್ ಅಲ್ಲೂ ಇರೋದ್ರಿಂದ ಅದರಲ್ಲೂ ಕೂಡ ಸುಮಾರು ಕೇಸಸ್ ಕಾಂಪ್ರಮೈಸ್ ಹಾಕಕ್ ಸಾಧ್ಯತೆ. ಆಮೇಲೆ ಹೆಚ್ಚು ಕಮ್ಮಿ ಏನಪ್ಪಾ ಅಂದ್ರೆ ನಾವು NI ಆಕ್ಟ್ ಅಲ್ಲಿ ಹೋಯ್ತು ಅಂದ್ರೆ ಅಮೌಂಟ್ಸ್ ಆ ವೆರಿ ಕಮ್ಮಿ ಇದೆ. 1 ಲಕ್ಷಕ್ಕಿಂತ ಕಮ್ಮಿ ಇರೋ ಕೇಸಸ್ನ ನಾವು ಸ್ಪೆಸಿಫಿಕ್ ಕೂತ್ಕೊಂಡೇ ನಾವು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಯಾಕಂದ್ರೆ ಆ 50,000ಕ್ಕೆ ನೀವು ಕೇಸಸ್ನ ಇಲ್ಲಿಂದ ತಗೊಂಡಿರೋ ಚೆಕ್ ಏನಾದ್ರು ಡಿಸಾನರ್ ಆಗಿ ಅಮೌಂಟ್ ತಗೊಂಡು ಡಿಸಾನರ್ ಆಗಿ ಏನಾದ್ರು ಆಗಿತ್ತು ಅಂದ್ರೆ ಅದನ್ನ ಸಾಧಿಸ್ರಲ್ಲಿ ಸುಪ್ರೀಂ ಕೋರ್ಟ್ ಹೋಗೋ ತನಕ ನೀವು 50,000 ರೂಪಾಯಿ ಏನ್ ಹೇಳ್ತೀರಾ ಅದಕ್ಕಿಂತ ನೀವು ಜಾಸ್ತಿ ವೆಚ್ಚನೇ ಖರ್ಚು ಮಾಡ್ತೀರಾ ಆಸ್ ಅ ಫೀಸ್. ಸೊ ಅದಕ್ಕೆ ಯಾವ್ಯಾವ ಕೇಸಸ್ ಅಲ್ಲಿ ವೇರ್ ದೇರ್ ಇಸ್ ನೋ ಫ್ರಾಡ್ ಅಂತದ್ ಯಾವ್ದು ಇಲ್ಲ ಅಂತ ಬಂದಾಗ ನಾವು ಅಂತ ಕೇಸಸ್ನ ಕನ್ಸಿಲೇಷನ್ ಮಾಡಿ ಕೂಡ ಕಾಂಪ್ರಮೈಸ್ ಮಾಡ್ತಾ ಇದೀವಿ. ಆಮೇಲೆ ಇವಾಗ ಹೇಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಜಡ್ಜ್ ಮಾನಸ ಕುಮಾರಿ ಅವರು ಮತ್ತೆ ಜಡ್ಜ್ ಶ್ರುತಿ ಅವರು ಕೂಡ ಇಬ್ರು ಕೂಡ ದಿನನಿತ್ಯ ಅಂದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಡೇಸ್ ತರ ಫಿಕ್ಸ್ ಮಾಡಿ ದಿನಕ್ಕೂ 40 ಕೇಸಸ್ ತರ ಅವ್ರಿಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕೇಸಸ್ನ ಐಡೆಂಟಿಫೈ ಮಾಡಿ ಅಂದ್ರೆ ಕಾಂಪ್ರಮೈಸ್ ಅಂತ ಕೇಸಸ್ನ ಕಾಂಪ್ರಮೈಸ್ ಮಾಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಯಾಕಂದ್ರೆ ಈ ಸಲ ಎಲ್ಲಾ ಕೇಸಸ್ನು ಕೂಡ ನಾವು ಲಿಟಿಗೇನ್ಸ್ ಒಬ್ಬರಿಗೆ ಬಿಟ್ಟಿಲ್ಲ, ನಾವು ಕೂಡ ವಿ ಹ್ಯಾವ್ ಸ್ಪೆಸಿಫಿಕ್ಲಿ ಐಡೆಂಟಿಫೈಡ್ ದಿ ಕೇಸಸ್ನ ಐಡೆಂಟಿಫೈ ಮಾಡಿಬಿಟ್ಟು ನೋಟಿಸ್ನು ಜಾರಿ ಮಾಡಿ ಡೇಟ್ನು ಕೂಡ ನಿಗದಿಪಡಿಸ್ಬಿಟ್ಟು ಅವತ್ತಿನ ದಿನ ಪಾರ್ಟೀಸ್ ಕೂಡ ಕರೆದಿದ್ದೀವಿ. ಸೊ ಇದು ಒಂದೇನಪ್ಪ ಅಂತಂದ್ರೆ ನಿಮ್ಗೆ ಹೇಳಿದ್ನಲ್ಲ, ದ ಲಿಟಿಗೇಷನ್ ಡೇ ಇನ್ ಎವ್ರಿ ದಿನನಿತ್ಯ ನೋಡ್ಕೊಂಡು ಹೋಗ್ತಾ ಇದ್ದಂಗೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸೊ ಈಗ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಅಂತಂದ್ರೆ ಬರ್ಡನ್ನು ನಮಗೆ ಆಕ್ಚುಲಿ ಕೋರ್ಟ್ಗೆ ಜಾಸ್ತಿನೇ ಬರ್ಡನ್ ಬೀಳುತ್ತೆ. ಯಾಕಂದ್ರೆ ನಮ್ಗೆ ಕೋರ್ಟ್ ಇರ್ಬೇಕು ಅಂತಂದ್ರೆ ಒಂದು ಕೋರ್ಟ್ ಈಗ ನಮ್ಮಲ್ಲಿ ಇವಾಗ ಎಂಟೈರ್ ಚಿಕ್ಕಬಳ್ಳಾಪುರಲ್ಲಿ ಎಲ್ಲಾ ಕೋರ್ಟು ವರ್ಕ್ ಆಗ್ತಾ ಇಲ್ಲ. ದೇರ್ ಮೆನಿ ವೇಕೆಂಟ್ ಕೋರ್ಟ್ಸ್ ಇದೆ. ಸೊ ಅದನ್ನು ಕೂಡ ಹೇಳ್ಬೇಕಂದ್ರೆ ಒಬ್ಬೊಬ್ರು ಒಂದೊಂದ್ಸಲ ಒಬ್ಬರು ಪ್ರಿಸೈಡಿಂಗ್ ಆಫೀಸರ್ಸ್ ಕೂಡ ನಮ್ಮ ಈ ಸಲ ರಾಷ್ಟ್ರೀಯ ಲೋಕ ಅದಾಲತ್ ದಿನಾಂಕ 8/3/2025 ನಾವು ಹಮ್ಮಿಕೊಂಡಿದೀವಿ. ಇದ್ರ ಮೇನ್ ಉದ್ದೇಶ ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ದಂಗೂ ಕೂಡ ಗೊತ್ತಿದೆ. ಯಾವ್ಯಾವ ಕೇಸಸ್ ಕಾಂಪೌಂಡಬಲ್ ಆಗುತ್ತೋ ಕ್ರಿಮಿನಲ್ ಕೇಸಸ್ ಅಲ್ಲಿ ಅಂತ ಕೇಸಸ್ನ ನಾವು ರಾಜಿ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಸಿವಿಲ್ ಲಿಟಿಗೇಷನ್ಸ್ಗೆ ಅಂತ ಬಂದಾಗ ಬ್ಯಾಂಕ್ ಕೇಸಸ್ಗಳು, ಆಮೇಲೆ ಕಾರ್ಮಿಕರಿಗೆ ಸಂಬಂಧಂತ ಕೇಸಸ್ಗಳು, ಕನ್ಸ್ಯೂಮರ್ ಮ್ಯಾಟರ್ಸ್ ಕೂಡ ಕಾಂಪ್ರಮೈಸ್ ಆಗುತ್ತೆ. ಆಮೇಲೆ ರೇರಾ ಮ್ಯಾಟರ್ ಇಲ್ಲಿ ಜಾಸ್ತಿ ಇಲ್ಲ. ಆಮೇಲೆ ಪಾರ್ಟಿಷನ್ ಸೂಟ್ಸ್ ಮತ್ತೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು, ಆಮೇಲೆ ಚಿಕ್ಕ ಪುಟ್ಟ ಲಿಟಿಗೇಷನ್ಸ್ ಏನೇನಿದೆಯೋ ಅದೆಲ್ಲ ಕೂಡ ಕಾಂಪ್ರಮೈಸ್ ಆಗುತ್ತೆ. ಒಂದೇ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಲಿಟಿಗೇಟ್ಸ್ಗೆ ಆದಷ್ಟು ಬೇಗ ಕೇಸಸ್ನ ಇತ್ಯರ್ಥ ಆಗಿ ಅವ್ರಿಗೆ ರಿಲೀಫು ಕೂಡ ಇಮಿಡಿಯೇಟ್ ಆಗಿ ಸಿಕ್ಕೋದು ಒಂದೇ ಉದ್ದೇಶದಿಂದ ನಾವು ಆಕ್ಚುಲಿ ಈ ಲೋಕ ಅದಾಲತ್ತು ವರ್ಷಕ್ಕೆ ನಾವು 4 ಸಲ ಇಟ್ಕೊಂಡಿದೀವಿ. ಈ ಸಲ ಮೊದಲನೇದು ಲೋಕ ಅದಾಲತ್ತು. ಅದಕ್ಕೆ ನಾವು ಇಷ್ಟೇ ಕೇಳೋದು, ಎಲ್ಲರೂ ನಿಮ್ಮ ಮಾಧ್ಯಮ ಮೂಲಕ ಯಾರ್ಯಾರು ಲಿಟಿಗೇಟ್ಸ್ ಇದಾರೋ ಅಂತವ್ರಿಗೆ ತಲುಪಿದ್ರೆ ಇದು ಇನ್ಫಾರ್ಮೇಶನ್ಸ್ ಅವ್ರಿಗೆ ಹೋಯ್ತು ಅಂತಂದ್ರೆ ಜಾಸ್ತಿ ಮ್ಯಾಟರ್ಸ್ನ ಕಾಂಪ್ರಮೈಸಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಪೆಂಡಿಂಗ್ ಲಿಟಿಗೇಷನ್ಸ್
ಸ್ವಲ್ಪ ಕಮ್ಮಿ ಆಯಿತು ಅಂತಂದರೆ ನಮಗೆ ನಮ್ಮ ನ್ಯಾಯಾಲಯದ ಬೇರೆ ಘೋರ ಅಪರಾಧಗಳು ಇರುತ್ತೆ ನೋಡಿ, ಅಂಥ ಕೇಸಸ್ ಕೂಡ ನಾವು ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ಬೋದು ಅಂತ ಒಂದು ಉದ್ದೇಶ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಲಾಸ್ಟು ಲೋಕ ಅದಾಲತಲ್ಲೂ ಕೂಡ ಒಂದು ಸುಮಾರು 50 ವರ್ಷದ ಹಿಂದಿದ್ದು ಒಂದು ವ್ಯಾಜ್ಯ ಕೂಡ ಇತ್ಯರ್ಥ ಆಗಿದೆ. ಅದು ಕೂಡ ಅದು ಇದ್ದಿದ್ದು ಭಾಳ ಇದೆ. ಲಿಮಿಟ್ ಇದ್ದಿದ್ದು ಏನಪ್ಪ ಅಂತಂದರೆ, ಡಿಸ್ಪ್ಯೂಟ್ ವಾಸ್ ಒನ್ಲಿ ಇನ್ ರೆಸ್ಪೆಕ್ಟ್ ಆಫ್ ಒಂದು 10 ಅಡಿ ಹೆಚ್ಚು ಕಮ್ಮಿ ಇದೆ ಒಂದು ಜಾಗಕ್ಕೋಸ್ಕರನೇ ಸುಮಾರು ಒಂದು 50 ವರ್ಷ ಲಿಟಿಗೇಷನ್ ನಡೆದಿದೆ. ಅದು ಕೇಸ್ ಹಾಕಾದ್ಮೇಲೆ ಒಂದು ಕೇಸ್ ಆದ್ಮೇಲೆ ಇನ್ನೊಂದು ಕೇಸು ಅಂತ ನಾವು ಟ್ರೇಸ್ ಔಟ್ ಮಾಡ್ಕೊಂಡು ಹೋಯ್ತು ಅನ್ನೋದು ಸುಮಾರು 50 ವರ್ಷದಿಂದನೂ ಕೂಡ ಅವರು ಒಂದು ಬರೀ 10 ಅಡಿ ಜಾಗಕ್ಕೋಸ್ಕರನೇ ಲಿಟಿಗೇಷನ್ ಇದ್ದಿದ್ದು. ಅಂತ ಕೇಸಸ್ಗಳನ್ನ ಈಗ ನಮ್ಮ ಲಾಸ್ಟ್ ಲೋಕ ಅದಾಲತಲ್ಲಿ ಕಾಂಪ್ರಮೈಸ್ ಆಯಿತು. ಅದು ನೋಡಿದ್ರೇನೆ ಅನ್ಸುತ್ತೆ, ಬಿಕಾಸ್ ಒಂದು ವ್ಯಾಜ್ಯನ ನಾವು ಒಂದು ಹಂತಕ್ಕೆ ಒಂದು ಇತ್ಯರ್ಥ ತಂದ್ರೂ ಕೂಡ ಅದನ್ನ ಮೇಲ್ಮೇಲಕ್ಕೆ ಅಂತ ಹೋಗಿ ಸುಮಾರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಂದು ವಾಪಸ್ ಬಂದ್ರೆ ಏನಾಗತ್ತೆ ಅಂತಂದ್ರೆ, ಯಾರಿಗೆ ರಿಲೀಫ್ ಸಿಕ್ಬೇಕಾಗಿರುತ್ತೋ ಅಂತ ಲಿಟಿಗೇಷನ್ಸ್ಗೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಕ್ಕಲ್ಲ. ಅವ್ರ ಮೊಮ್ಮಕ್ಕಳು ಆ ಥರ ಆಗುತ್ತೆ, ಮೊಮ್ಮಕ್ಕಳು ಲಿಟಿಗೇಷನ್ ಇತ್ತು ಅಂತ ಅವ್ರಿಗೆ ಏನಾದ್ರು ರಿಲೀಫ್ ಸಿಕ್ತು ಅಂತಂದ್ರೂ ಕೂಡ ಅದು ಎಷ್ಟು ಆ ವರ್ಷ ಏನಂದ್ರೆ ಅವ್ರಿಗೆ ಎಂಜಾಯ್ಮೆಂಟೇ ಆಗಲ್ಲ ರಿಲೀಫ್. ಸೊ ಇದು ಲಿಟಿಗೇಷನ್ ನಮ್ಮಲ್ಲಿ ಪೆಂಡೆನ್ಸಿನೂ ಕೂಡ ಈಗ ದಿನನಿತ್ಯ ನೋಡ್ತಾ ಹೋಯ್ತು ಅಂದ್ರೆ ದಿನಕ್ಕೂ ಜಾಸ್ತಿನೇ ಹೋಗ್ತಾ ಇದೆ. ಸೊ ಇದು ಏನಪ್ಪಾ ಅಂದ್ರೆ, ಯಾವ್ಯಾವ ಮ್ಯಾಟರ್ಸ್ನ ಕಾಂಪ್ರಮೈಸ್ ಆಗ್ಬೋದು ಅಂತ ಮ್ಯಾಟರ್ಸ್ನ ಲೋಕ ಅದಾಲತಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ನಮಗೆ ಡೆಫಿನೆಟ್ ಹಾಗೆ ಅದು ಯಾರ್ಯಾರು ಲಿಟಿಗೇನ್ಸ್ ಇರುತ್ತೆ ನೋಡಿ, ಅವ್ರಿಗೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಕ್ಕಿ ಅವರು ದೇ ಕ್ಯಾನ್ ರಿಯಲೈಸ್ ದಿ ಫ್ರೂಟ್ಸ್ ಆಫ್ ದಿ ಡಿಗ್ರಿ ಅಂತ ನಾನು ಹೇಳ್ಬೋದು. ಸೊ ಅದಕ್ಕೆ ನಾನು ನಿಮ್ನೆಲ್ಲರೂ ಇಷ್ಟೇ ಕೇಳ್ಕೊಳ್ಳೋದು, ಆದಷ್ಟು ಯಾರ್ಯಾರು ನಮ್ಮ ನ್ಯಾಯಾಲಯದಲ್ಲಿ ಬಂದು ಅವರು ಕೇಸಸ್ನ ಹಾಕಿದಾರೋ ಅಂಥವ್ರಿಗೆ ಕಾಂಪ್ರಮೈಸಸ್ ಕೇಸಸ್ನ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಂತು ಅಂದ್ರೆ ಲೋಕ ಅದಾಲತಲ್ಲಿ ಅದು ಅವತ್ತೇ ಇತ್ಯರ್ಥನೂ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ವಿ ಆರ್ ಎವ್ರಿ ಡೇ ನಾವು ಕನ್ಸಿಲೇಷನ್ ಅಲ್ಲಿ ಕೂತ್ಕೊಂತಾ ಇದೀವಿ. ಇವಾಗ ಯಾಕೆ ಹೇಳ್ಬೇಕಂದ್ರೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕೇಸಸ್ ಅಲ್ಲಿ, ಆಮೇಲೆ ಮೋಟಾರ್ ವೆಹಿಕಲ್ಸ್ ಕೇಸಸ್ ಅಲ್ಲಿ, ಆಮೇಲೆ KSRTC ಮ್ಯಾಟರ್ಸ್ ಅಲ್ಲಿ ಎಲ್ಲಾನು ಕೂಡ ನಾವು ದಿನನಿತ್ಯ 4 ಗಂಟೆನ 4:15 ಮೇ ಬಿ ಆಫ್ಟರ್ ದಿ ಕೋರ್ಟ್ ಆಸ್ ಒಂದು ಅರ್ಧ ಗಂಟೆ ಮುಂಚೆ ನಾವು ಟೈಮ್ ಮಾಡ್ಕೊಂಡು ಕನ್ಸಿಲೇಷನ್ ಕೂಡ ಮಾಡ್ತಾ ಇದೀವಿ. ಪಾರ್ಟಿಸ್ಗಳಿಗೆ ನಾವು ನೋಟಿಸು ಕೂಡ ಕೊಟ್ಟಿದ್ದೀವಿ.